ನಮ್ಮ ಪರಮಾತ್ಮ ಓಡಾಡಿದಂಥ ಜಾಗದಲ್ಲಿ ಓಡಾಡ್ತಿದ್ವಿ. ಅಂತ್ಯಾಕ್ಷರಿ ಆಡ್ತಾ ಉಂಟು. ನಮ್ಮ ಯಕ್ಷಿತ್ತು, ನಮ್ಮನೆಯವರು, ನನ್ನ ಮಗಳು ಯಶನ. ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರುನಾಟ ದೇಶದಿ ಕಾಳಿಂಗ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ವಿಡಿಯೋ ಇವತ್ತು ಕಂಟಿನ್ಯೂ ಮಾಡ್ತಾ ಇದೀವಿ. ನಿನ್ನೆ ನಾವು ಪವರ್ ಹೌಸ್ಗೆ ಹೋಗಿದ್ದು, ಹಾಗೆ ಚಂಡಿಕಾಂಬ ದೇವಸ್ಥಾನಕ್ಕೆ ಹೋಗಿದ್ದು, ಹಾಗೆ ಬರ್ತಾ ಒಂದು ಫಾಲ್ಸ್ ಇತ್ತು, ಚಿಕ್ಕ ಫಾಲ್ಸ್ ಅಲ್ಲೇ ಅಲ್ಲಿಗೂ ಕೂಡ ಹೋಗಿ ಅದೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಸನ್ಸೆಟ್ ಎಲ್ಲ ನೋಡ್ಕೊಂಡು ಇಲ್ಲೇ ಎಲ್ಲೋ ಪರಮಾತ್ಮ ಮೂವಿದು ಶೂಟಿಂಗ್ ಮಾಡಿದ್ರಂತೆ, ಹಾಗಾಗಿ ಅಲ್ಲಿ ನೋಡ್ಕೊಂಡ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ. ಬರ್ಬೇಕು ನೋಡಿ, ಇಲ್ಲೇ ಪುನೀತ್ ರಾಜ್ಕುಮಾರ್ ಅವರು ಒಂದು ಕಾರ್ ನಿಲ್ಸ್ಕೊಂಡು ನಿಂತಿರೋದಲ್ವಾ ಈ ರೋಡ್, ಇಲ್ಲಿ ಈ ರೋಡ್ ಅಲ್ಲಿ ಹಿಂಗ್ ನಿಂತಿರೋದು ಪರಮಾತ್ಮ ಶೂಟಿಂಗ್ ನಡೆದಂತ ಜಾಗ. ನೋಡೋಣ, ಅಲ್ಲಿಗೆ ಹೋಗೋಕೆ ಪ್ರಯತ್ನ ಮಾಡ್ತೀವಿ. ಕತ್ಲಾಗಂಗಿದೆ. ಆ ಪರಮಾತ್ಮ ಶೂಟಿಂಗ್ ನಡೆದಿತ್ತಲ್ಲ, ಅಲ್ಲಿಗೆ ಹೋಗ್ಬೋದಾ? ಕಾರ್ ಹೋಗುತ್ತಾ? ಶೂಟಿಂಗ್ ನಡೆದಿತ್ತಲ್ಲ ಅಷ್ಟು ರೋಡು ಲಾಸ್ಟ್ ಮಾಡಿದಾರಾ? ಹಾಂ ಸರಿ ಆಯ್ತು. ನೋಡಿ ಕತ್ಲಾಗ್ಬಿಡುತ್ತೆ, ನೋಡೋಣ. ನಾವು ಹೋಗಿರ್ತೀವಿ, ಬರೋಮ್ಮ ಆಯ್ತಾ? ನಿಧಾನಕ್ಕೆ ಬನ್ನಿ, ಆರಾಮಾಗಿ. ಕತ್ಲಾಗೋದ್ರೊಳಗೆ ಮತ್ತೆ ನಾವು ಬರೋಕ್ಕಾಗಲ್ಲ ಈ ಜಾಗಕ್ಕೆ, ಅದಕ್ಕೆ ಓಡೋಗ್ತಾ ಇರೋದು. ಎಷ್ಟೋ ದೂರದಿಂದ ಬಂದಿದ್ದೀವ. ಓ ಪುನೀತ್ ರಾಜ್ಕುಮಾರು ನಮ್ಮ ಪರಮಾತ್ಮ ಓಡಾಡಿದಂಥ ಜಾಗದಲ್ಲಿ ಓಡಾಡ್ತಿದ್ವಿ. ಕ್ಯಾಮ್ರಾದಲ್ಲಿ ನೋಡೋಣ, ಬೂಸ್ಟ್ ಮಾಡಿದೆ ಬ್ರೈಟ್ನೆಸ್ನ. ವಾವ್, ಹೋಗ್ಬೋದಲ್ವಾ ನಡ್ಕೊಂಡು? ಎಲ್ಲಿರು ಕಾಣಿಸುತ್ತಾ? ಪರವಶನಾದೆನು ಅರಿಯುವ ಮುನ್ನವೇ ಪರಿಚಿತನಾದೆನು ಹೇಗೋ ಪ್ರಣಯಕ್ಕೆ ಮುನ್ನವೇ. ರೋಡ್ ಎಷ್ಟು ದೂರ ಹೋದ್ರು ನೋಡಿ. ಮಧ್ಯೆ ಕೆರೆಯಲ್ಲಿ ನಿಂತಿದ್ದಾನೆ ಅಂತ ಭಾಸ ಆಗ್ತಾಯಿದೆ ನಿಮಗೆ, ಆದರೆ ಅದು ಕೆರೆ ಅಲ್ಲ, ರೋಡು, ರಸ್ತೆ ನೋಡಿ. ಕೆರೆ ಒಳಗೆ ರೋಡ್ ಕಟ್ಬಿಟ್ಟವ್ರೆ. ಹೌದಾ? ವಾಟ್ರನ್ನ ಹಾಕೊಂಡು ಶೂಟ್ ಮಾಡ್ತೀರ ಹಂಗಾರೆ? ಹ್ಞೂ. ವಾ ನೋಡಿ ಹೆಂಗಿದೆ ಜಾಗ. ಸಾಕ್ಬಿಡ, ಹೋಗ್ಬಿಡ ಜಾಸ್ತಿ. ಈಜಕ್ಕೆ ಹೋಗಿ ಸುಳಿ ಸತ್ತೋಗೋರಂತ. ಇಲ್ಲ ಯಾವ ಸುಳಿ ಬರುತ್ತೆ? ಸುಳಿ ನದಿಲಿ ಬರೋದು. ಹೌದಾ? ಹಾಂ, ಇದೇನು ಟಾರ್ ರೋಡ್ ಮತ್ತೆ ಯಾಕಿದು ಕಟ್ಟಿರೋದು? ರೋಡಾ ಇದು? ಆಮೇಲೆ ಕೆರೆ ಆಗಿರೋದು. ಸಖತ್ ಆಳ ಇದೆ ಅಂತ ಯಕ್ಷಿ, ಹೋಗ್ಬಿಡ. ಏನಂತ ಹೋಗುವಾಗ ನಮ್ಮನೆಯವ್ರು ನೋಡಿ ಇಲ್ಲಿ ಹೆಂಗ್ ಆಟ ಆಡ್ತಾ ಇದಾರೆ. ತುಂಬಾ ಆಳ ಇದೆ, ಈ ಜಾಗಕ್ಕೆ ಬರಬೇಡಿ, ತುಂಬಾ ಗೊತ್ತಾಗಲ್ಲ ಪಾಪ ಬಂದವ್ರಿಗೆ. ನಾವೇನೇನೋ ತೋರಿಸ್ತೀವಿ. ಮೀನು ನೋಡಿ, ನಾವು ಬಂದಿದ್ದಕ್ಕೆ ಎಷ್ಟೊಂದು ಮೀನು ಬರ್ತಿದೆ ಇಲ್ಲಿ. ರೀ ಆಚೆ ಈಚೆ ಎಡ್ಜಸ್ಗೆ ಹೋಗ್ಬಿಡಿರಿ ರೀ, ಸಾಕು ರೀ, ಬೇಡ ಸಾಕು. ಅಲ್ಲಿ ನೋಡಿ ರೀಲ್ಸ್ ಮಾಡ್ತಿರೋದ. ಯಾರು ದಯವಿಟ್ಟು ಈ ಥರ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ನಮ್ಮನೆಯವ್ರು ಇಬ್ರು ಹೇಳಿದ ಮಾತು ಕೇಳಲ್ಲ. ಆಯ್ತು, ಕೊನೆಗೂ ಸೂರ್ಯ ಅಸ್ತ ಮುಗಿದ ಮೇಲೂ ಬಂದು ಪರಮಾತ್ಮ ಜಾಗಕ್ಕೆ ತಲುಪಿದ್ವಿ. ಎಲ್ಲ ಈ ಜಾಗದಲ್ಲಿ ಬಂದ್ರೆ ಹುಳಿಕಲ್ಲು ಘಾಟಿ ಅಂತ ಪರಮಾತ್ಮಂದು ಈ ಜಾಗನೂ ನೋಡ್ಬೋದು. ಈ ಸ್ಪಾಟಲ್ಲಿ ನಾವಿದೀವಲ್ಲ ಅದು. ಆಮೇಲೆ ಪಕ್ಕದಲ್ಲೇ ಅಲ್ಲಿ ನೀವು ಇದನ್ನ ನೋಡ್ಬೋದು, ಯಾವುದು ಇದು ಹುಳಿಕಲ್ಲು ಸನ್ಸೆಟ್ನು ನೋಡ್ಬೋದು. ಆಮೇಲೆ ಪಕ್ಕದಲ್ಲಿ ಇನ್ನೊಂದು ಚಂಡಿಕಾಂಬ ದೇವಸ್ಥಾನ. ಅದು ಒಬ್ಬ ಲಾರಿ ಡ್ರೈವರು ಒಂದು ದೇವಸ್ಥಾನ ಕಟ್ಟಿ ಎಷ್ಟೋ ಜನ ಡ್ರೈವರ್ಗಳಿಗೆ ಹೆಲ್ಪ್ ಆಗಿರೋಂಥ ಒಂದು ಅದ್ಭುತವಾದಂಥ ದೇವಸ್ಥಾನ. ತುಂಬಾ ರುಚಿಕರವಾದಂಥ ಊಟ ಸಿಗುತ್ತೆ ಆ ಜಾಗದಲ್ಲಿ. ಅದು ಬಿಟ್ರೆ ವಿದ್ಯುತ್, ನಾವು ಹೋಗಿದ್ವಲ್ಲ, ವಿದ್ಯುತ್ ಸ್ಟೋರೇಜ್ ಅಲ್ಲಿಗೆ ಯಾರಿಗೂ ಅಲೋ ಇಲ್ಲ, ದಯವಿಟ್ಟು ಯಾರು. ತುಂಬಾ ಚೆನ್ನಾಗಿದೆ, ಸಖತ್ ಚೆನ್ನಾಗಿದೆ, ವೆರಿ ಗುಡ್ ಇನ್ಫಾರ್ಮೇಶನ್. ವಿದ್ಯುತ್ ಬಗ್ಗೆ ಬಹಳಷ್ಟು ನಾಲೆಜ್ ಸಿಕ್ತು. ಆಮೇಲೆ ಗಣಪತಿ ದೇವಸ್ಥಾನ ಬೇರೆ ಇದೆ, 500 ಚಿಲ್ಲರೆ ಏನೋ ಇರಬೇಕು, 150-160 ಸ್ಟೆಪ್ಸ್ ಕೆಳಗಡೆ ಹೇಳಿದ್ರೆ ಗಣಪತಿ ಇಳಿದು ಮೆಟ್ಲು ಹಾಕಿದ್ದಾರೆ. ಅಲ್ಲೇ ಚೌಡಿಕಾಂಬ ದೇವಸ್ಥಾನದಿಂದ ಅಲ್ಲೇ ಕೆಳಗೆ. ಅದಾದ್ಮೇಲೆ ಹುಳಿಕಲ್ ಫಾಲ್ಸ್ ಎಲ್ಲ ಒಂದೇ ಏರಿಯಾದಲ್ಲಿ ಎಷ್ಟೊಂದು ಸಿಗೋದಲ್ವಾ? ಅಲ್ಲ, ಎಷ್ಟು ಅದ್ಭುತವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಇಂತಿಂತ ಪ್ಲೇಸಸ್ ಗಳಿದಾವೆ ಅಂತ ನಮ್ಗೆ ಗೊತ್ತೈತಿಲ್ಲ. ಎಕ್ಸ್ಪ್ಲೋರ್ ಮಾಡಿ ಎಲ್ಲರೂ ನಿಮ್ಗೆಲ್ಲ ಗೊತ್ತಾಗುತ್ತೆ. ಅಲ್ಲ, ನೀವು ಎಲ್ಲೇ ದಾರಿ ತಪ್ಪೋದ್ರು ಮಾತ್ರ, ನೀವು ಯಾವ್ದೇ ಸಂಧಿ ಪಂದಿ ರೋಡಿಗೆ ಹೋದ್ರು ಕೂಡ ಎಲ್ಲ ಟಾರ್ ರೋಡು. ತುಂಬಾ ಚೆನ್ನಾಗಿದೆ, ರೋಡ್ ಬಗ್ಗೆ ಒಂದು ಮಾತಿಲ್ಲ. ಶಿವಮೊಗ್ಗದಲ್ಲಿ ಎಲ್ಲ ಕಡೆ, ಶಿವಮೊಗ್ಗದಲ್ಲಿ ಪ್ರತಿಯೊಂದು ರೋಡು ಕೂಡ ಚೆನ್ನಾಗಿದೆ. ಮತ್ತೆ ಅಲ್ಲಲ್ಲಿ ವ್ಯವಸ್ಥೆ, ಅವ್ರಿಗೆ ಪಾಪ ಕ್ಲೀನ್ ಮಾಡ್ಕೊಳ್ಳೋ ವ್ಯವಸ್ಥೆ ಇಲ್ಲ ಅಂದ್ರೂ ಇರೋದನ್ನ ಅಚ್ಚುಕಟ್ಟಾಗಿ ಎಷ್ಟು ನೀಟಾಗಿ ಇಟ್ಕೊಂತಾರೆ ಗೊತ್ತಾ? ನಾವೀಗ ಅಲ್ಲಲ್ಲ ನಿಂತ್ಕೊಂಡ್ರು ಕೂಡ ಅಷ್ಟೇ, ಎಷ್ಟು ನೀಟಾಗಿ ಅವ್ರಿಗೆ ಎಷ್ಟು ಸಾಧ್ಯ ಅಷ್ಟಕ್ಕೆ ನೀಟಾಗಿ ಸುತ್ತಮುತ್ತ ಕ್ಲೀನ್ ಮಾಡಿಕೊಂಡು ಪ್ಲಾಸ್ಟಿಕ್ ಪೀಸ್ ಹಾಕ್ದಾಗೆ ಎಲ್ಲ ಕಡೆ ನಾನು ನೋಡಿದಷ್ಟು ಕಡೆ ಎಲ್ಲ ತುಂಬ ಕ್ಲೀನಾಗಿತ್ತು. ಮತ್ತು ವಿದ್ಯುತ್ ಜಾಗಕ್ಕೆ ಯಾಕೆ ಹೋಗ್ಬೇಡಿ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಎಷ್ಟೋ ದೂರದಿಂದ ಬಂದು ಅಲ್ಲಿ ಹೋಗ್ಬಿಟ್ಟು ಅಷ್ಟು ಹೋಗೋಕ್ಕಲ್ಲಿ ಅಂದರೆ ನಿಮಗೆ ಪಾಪ ಡಿಸಪಾಯಿಂಟ್ ಆಗುತ್ತೆ ಅಷ್ಟು ದೂರದಿಂದ ಬಂದು. ಹಾಗಾಗಿ ಹೋಗೋಕ್ಕೆ ಟ್ರೈ ಮಾಡಬೇಡಿ. ಯಾರು ಗೊತ್ತಿದ್ದರ ಮುಖಾಂತರ ಬಂದರೆ ಪರ್ಮಿಷನ್ ತಗೊಂಡು ಹೋಗಿ. ಎಲ್ಲ ಕಡೆ ಸುತ್ತಾಡ್ಕೊಂಡು ಇವಾಗ ಮನೆಗೆ ಬಂದು ಮತ್ತೆ ಎಲ್ಲೆಲ್ಲೂ ಹೋಗಿದ್ದು ಅಂತ ನಮ್ಮ ಅಜ್ಜಿ ಮಕ್ಕಳಿಗೆಲ್ಲ ನಿಗ್ಲಿಸ್ತಾರಲ್ಲ ಆ ಥರ ನಿಗ್ಲಿಸ್ತಿದ್ದಾರೆ. ಅಂದರೆ ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ಸಾಸಿವೆ, ಹರಳುಪ್ಪು, ಇಡ್ಲದು ಗರಿ,
ಅವೆಲ್ಲ ಹಾಕ್ತಾರಲ್ಲ ಹಾಗೆ ನಾವು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಹಾಕಲ್ಲ, ನಾವು ಬೆಳ್ಳುಳ್ಳಿ ಇಕ್ಲು ಹಾಕ್ತೀವಿ. ಹಾಗೆ ಒಣಮೆಣಸಿನ್ಕಾಯಿ ಎಲ್ಲ ಹಾಕಿ ಅಜ್ಜಿ ದೃಷ್ಟಿ ತೆಗಿತಾ ಇದ್ದಾರೆ. ಆಹಾ, ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಅಂದರೆ ಅವತ್ತು ಕೂಡ ಆ ಟೈಮ್ ಅಷ್ಟೇ ಚೆನ್ನಾಗಿತ್ತು, ಯಾಕಂದರೆ ತುಂಬ ಚಳಿ ಇತ್ತು. ಆ ಅಡುಗೆ ಮನೇಲಿ ಅಜ್ಜಿ ಜೊತೆ ಮಾತಾಡಿಕೊಂಡು ಅಲ್ಲಿ ಹನಿ ತಕ್ಕ ಕೂತಿದ್ದಾರಲ್ಲ, ಆ ಜಾಗ ಎಲ್ಲ ಬಿಸಿ ಇರುತ್ತೆ. ಯಾಕಂದರೆ ಅಲ್ಲೇ ಒಲೆ ಇರೋದ್ರಿಂದ ಅಲ್ಲೆಲ್ಲ ಕಾಯ್ದಿರುತ್ತೆ, ಅಲ್ಲೆಲ್ಲ ಬಿಸಿ ಬಿಸಿ ಇರುತ್ತೆ. ಹಾಗಾಗಿ ಅಲ್ಲಿ ಬೆಚ್ಚಿಗೆ ಮಾತಾಡ್ಕೊಂಡು ಕೆಂಡೆ ಎಲ್ಲ ತೆಕ್ಕೊಂಡು ಇದ್ದು ತುಂಬ ಚೆನ್ನಾಗಿತ್ತು. ನೋಡಿ ನನ್ನ ಮಗಳು ಅದೃಷ್ಟ ನೋಡಿ, ಮುತ್ತಜ್ಜಿ ಕೈಯಲ್ಲಿ ದೃಷ್ಟಿ ತೆಗೆಸ್ಕೊಳ್ಳೋ ಅದೃಷ್ಟ. ನಮ್ಮ ಮನೇಲಿ ಈಗಲೂ ನಮ್ಮಮ್ಮ ತೆಗಿತಾ ಇರ್ತಾರೆ, ಮಕ್ಕಳಿಗೂ ಅಷ್ಟೇ. ಮತ್ತು ನಾವು ಅಷ್ಟೇ, ಹೊರಗಡೆ ಎಲ್ಲರೂ ಹೋಗಿ ಬಂದರೆ ದೃಷ್ಟಿ ತೆಗೆಯೋದು, ನಮ್ಮ ಶೋಪ್ ಎಲ್ಲ ಕೆಂಡೆ ಎಲ್ಲ ತೆಕ್ಕೊಡ್ತಾರೆ ನಮಗೆ. ಹಂಗೆ ಇದು ಬೆಂಕಿಗೆ ಹಾಕದ ಈ ಚಟಪಟ ಅಂತಿದೆಲ್ಲ ಅಷ್ಟೇ. ಮೂರು ಸರಿ ಉಗಿಬೇಕು. ಏನ್ ಮಾಡ್ತಾ ಇದೀವಿ? ಯಾವ ಮನೆ ಬಂದಿದ್ದೀವಿ? ಮಲ್ನಾಡ್ ಗಿಡ್ಡ. ಅಲ್ಲಿ ನೋಡಿದ್ರೆ ಮಲ್ನಾಡ್ ಗಿಡ್ಡಂದು ಒಂದು ಮನೆ ಇದೆ ಇಲ್ಲಿ. ಅದ್ರೊಳಗೆ ಕುತ್ಕೊಂಡು ಚಿಕನ್ ಕಬಾಬು ಮಾಡ್ಕೊಂಡು ಮಜಾ ಮಾಡ್ತಾ ಇದೀವಿ. ಮಲೆ ಅಡಿಗೆ ಕಂಪ್ಲೀಟ್ ಆಗಿ ಮಲೆನಾಡಲ್ಲಿ ಸೌದೆ ಒಲೆ ಕಬಾಬು ಮಾಡ್ಕೊಂಡು ಇವತ್ತು ನೈಟ್ ಪಾರ್ಟಿ. ಇಯರ್ ಎಂಡ್ ನಮ್ದೆಲ್ಲ ಹೊಸ ವರ್ಷ, ಹಳೆ ವರ್ಷನ ಈ ರೀತಿ ಕಳೀತಿದೀವಿ ಈ ಸರಿ. ಲಾಸ್ಟ್ ನಾಳೆ ನನಗೇನಾದ್ರು ಒಂದು ಒಳ್ಳೆ ಹೆಣ್ಗರ ಹಾಕಿದ್ರೆ ಮಲ್ನಾಡ್ ಗಿಡ್ಡ ಕೊಟ್ಟು ಕಳ್ಸಿ, ಬಂದು ತಗೋಯ್ತೀವಿ. ತಗೊಂಡು ಹೋಗೋದಲ್ಲ. ಒಲೆ ಹಚ್ಚಿರೋದು ನಾನು ಇಲ್ಲಿ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಕೊಡಿ ಕೊಡಿ ಮಗಳಾಗ್ಲಿ. ಸುಂದರವಾಗಿದೆ ಅಲ್ವಾ ಮಗಳು? ಫುಲ್ ಹಾಕಿ. ಅಯ್ಯೋ ಏನ್ ಚೆನ್ನಾಗಿ ಮಸಾಲೆ ಹಾಕ್ತು ಯಪ್ಪ. ಕೊಡಿ ಕೊಡಿ ಕೊಡು ಮಗಳಿಗೆ ಹಾಕ್ಲಿ. ಕೈ ಕಿಡದ ನಂದು ನಿಂದು ಕೆಲಸ ಇದು. ನಾವು ಅಂತ್ಯಾಕ್ಷರಿ ಹೇಳ್ಕೊಂಡು ಹಾಗೆ ಕಬಾಬ್ ಎಲ್ಲ ತಿನ್ಕೊಂಡು ಕೂತಿದ್ದು. ಎಲ್ಲರಿಗೂ ಬಾಯಿ ನೀರು ಬರ್ತದೆ, ಪ್ರಾಬ್ಲಮ್ಮೇ ಅದು. ಈಗ ಅಂತ್ಯಾಕ್ಷರಿ ಹೇಳೋಣ. ನೀವು 4 ಜನ, ನಾವು ಈಗ ನೀವು 4 ಜನ, ನಾವು 4 ಜನ. ಯಾರ್ಯಾರು 4 ಜನ ಅಂತ ಹೇಳ್ತೀನಿ. ಅಂತ್ಯಾಕ್ಷರಿ ಆಡ್ತಾ ಉಂಟು. ನಮ್ಮ ಯಕ್ಷಿತ್ತು, ನಮ್ಮನೆಯವರು, ನನ್ನ ಮಗಳು, ಎಷ್ಟು ಜನ? ಇಷ್ಟು ಜನ ಒಂದು. ಇನ್ನು ನಾವು ಇವರಿಬ್ರು, ಚಿನ್ನು ಮತ್ತೆ ನಾನು. ಓಕೆನಾ? ಅಂತ್ಯಾಕ್ಷರಿ ಶುರು ಕಾರು ರಾಯಿಂದ ರಾಮಚಾರಿ ಆಡುವ ಲಾಲಿ ಆಡು ಕೇಳುವ. ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆಯಾಗಲೇಬೇಕು. ಯಕ್ಷಿತ್ ಬನದ ಮೇಲೆ ಚಂದ ಚಂದ ಆಡಿದ, ನಿಂದಿಯ ಬನದ ಮೇಲೆ ಚಂದ ಚಂದ ಆಡಿದ. ಪೂರ್ತಿ ಹೇಳ್ಬೇಕು. ಒಂದೊಂದು ಚೆನ್ನಾಗಿರೋ ಪೂರ್ತಿ ಹೇಳ್ಬೇಕು. ನಾನು ನೀನಾ ಯಶವಂತ ರುಕ್ಕಮ್ಮ ನೂರು ಕೆರೆಯ ನೀರ ಕುಡಿದೆ ರುಕ್ಕಮ್ಮ. ಮೈಸೂರ ಮಲ್ಲಿಗೆ ಯವ್ವನ ನೀನೇನೆ ಮಾಮ ಮಾಮ ಮಜಾ ಮಾಡು ಸ್ಟೂಡೆಂಟ್ ಮಾಮ, ಮಜಾ ಮಾಡು ಕಾಲೇಜ್ ಲೈಫಿಗೊಂದು ನೆನಪಿನ ಪಾಕೆಟ್. ಮಾಮ ಮಾಮ ಎಷ್ಟು ಗೊತ್ತಾ? ಮಜಾ ಮಾಡು ಮಜಾ ಮಾಡು ಬಿಡು ಮಾರಿಕೊಂಡು ಓರಿ ಮ್ಯಾಗೆ ಇವರ ಮಾಲ ಇವರ ಕಣ್ಣು ಅವರ ಮಾಲ. ಟಿಕ್ ಟಿಕ್ 1 ಟಿಕ್ 2. ಅರ್ಧ ಗಂಟೆ 1 ಗಂಟೆ
ಲಾ 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 ಲಾ. ಹೇಳೂನಾ ಲಾ 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 ಲು ಅಂದ್ರೆ ಲಾ ಬರುತ್ತೆ. ಲಂಗ ದೌಣಿ ಎತ್ಲಾಗ್ ಹೋದ್ರೆ ಕಾಲೇಜ್ ಹುಡ್ಗೀರ ಕಾಲಿಗೆ ಬರ್ತೀರಾ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿನ ಕರುನಾಡ ದೇಶದಿ ಕಾಳಿಂಗ ನಾ ನವಿಲೇ ಪಂಚರಂಗಿ ನವಿಲೆ ಜಿಗಿಸು ಟಕ್ಕ ಟಕ್ಕ ಟಕ್ಕೈಸು. ಹಾಗೆ ನಮ್ಮ ಮಾವ ಎಲ್ಲ ಅವರೆಲ್ಲ ಕೆಲಸ ಮಾಡಿ ಬಂದಿದ್ರಲ್ಲ ಅವ್ರು ಸ್ವಲ್ಪ ತಿದ್ದರು, ಆಮೇಲೆ ಅವರು ಹೋದರು. ಮತ್ತು ಅಜ್ಜಿಗೆ ಅಷ್ಟು ತುಂಬ ಚಳಿ ಇತ್ತು ಅಲ್ಲಿ, ಹಾಗಾಗಿ ಅಜ್ಜಿಗೆ ತುಂಬ ಹೊತ್ತು ಕೂರೋಕ್ಕಾಗಲ್ಲ. ಹಾಗಾಗಿ ಅಜ್ಜಿನೂ ಕೂಡ ಮನೇಲಿದ್ದರು. ಅತ್ತೆ ಪಾಪ ನಮಗೆ ದೋಸೆ ಮಾಡಿಕೊಡ್ತಾ ಇದ್ದಾರೆ, ನೀರು ದೋಸೆ ಮತ್ತು ಚಿಕನ್ ಚಾಪ್ಸ್ ಮಾಡಿದ್ದರು. ನಾವು ಕೊಟ್ಟಿಗೆಯಲ್ಲಿ ಕಬಾಬ್ ಮಾಡಿಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡು ರಾತ್ರಿ 12 ಗಂಟೆ ಮೇಲಾಯಿತು. ಆ್ಯಕ್ಚುಲಿ ನಾವು ಮಾತಾಡ್ಕೊಂಡು ಮಲಗಿದ್ದು. ದೂರದ ದೇಶದಿಂದ ನೋಡಿ ಆಂಟಿ ಇಲ್ಲಿ ನೀರು ದೋಸೆ ಮಾಡ್ತಾ ಇದ್ದಾರೆ. ನೀರು ದೋಸೆ ಚಿಕನ್ ಚಾಪ್ಸ್ ಇವ್ರು ಒಳಗೆ ಮಾಡಿದ್ರು. ನಾವು ಕಬಾಬ್ನ ಕೊಟ್ಟಿಗೆಯಲ್ಲಿ ಮಾಡಿಕೊಂಡು ಅಂತ್ಯಾಕ್ಷರಿ ಆಡ್ಕೊಂಡು ಕಾಲ ಕಳೀತಾ ಇದ್ದು. ಚಿಕನ್ ಚಾಪ್ಸ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಮತ್ತು ಏನಂದರೆ ಇವರು ಒಲೆಯಲ್ಲಿ ನಾನ್ ವೆಜ್ ಮಾಡಲ್ಲಂತೆ. ಸೊ ಹಾಗಾಗಿ ಅಡುಗೆ ಮನೇಲಿ ನಾನ್ ವೆಜ್ ಮಾಡ್ತಾರೆ, ಬಟ್ ಸ್ಟವಲ್ಲಿ ಮಾಡ್ತಾರೆ, ಒಲೆಯಲ್ಲಿ ನಾನ್ ವೆಜ್ ಮಾಡಲ್ಲಂತೆ. ಅಲ್ಲಿ ಆಂಟಿ ನೀರು ಕಾಯಿಸ್ಕೋಬೋದಲ್ವ? ಇಲ್ಲಿ ಇದು ಹಾಕ್ಬಿಟ್ಟು ಇದು ಮುಚ್ಬೋದು ನೋಡಿ. ಮತ್ತು ಇದು ಬತ್ಲು ಮನೆ ಅಂಡೆಗೆ ಇಲ್ಲಿ ಇದು ಬಿಸಿಯಾಗಿದ್ದ ನೀರು ಇಲ್ಲಿ ಏನಾದ್ರು ನಾವು ಅಡುಗೆ ಮಾಡಿಕೊಂಡು ಇಲ್ಲಿ ಏನಾದ್ರು ನೀರು ಕಾಯಿಸ್ಕೊಂಡು ಅದ್ರ ಮುಖಾಂತರ ಇದು ಕೂಡ ಕಾಯುತ್ತಲ್ವಂಟಿ? ಹಾಂ, ಇದು ಕಾಯಿದ್ರೆ ಇದು ಅಲ್ಲಿ ಡೈರೆಕ್ಟ್ ಬಾತ್ರೂಮಲ್ಲಿ ನೀರು ಬಿಟ್ಟರೆ ಅಲ್ಲಿ ಬರುತ್ತೆ. ಅಡುಗೆ ಮನೇಲಿ ಬಿಸಿನೀರು ಬೇಕು ಅಂದರೆ ಡೈರೆಕ್ಟ್ ಇಲ್ಲಿಂದ ತಗೋಬೋದು. ನೀರು ಕಾಯ್ದಿರುತ್ತೆ ಇದ್ರ ಮುಖಾಂತರ. ಏನು ಚೆನ್ನಾಗಿ ಬಿಸಿಲು ಕಾಯ್ತಾವ ಅಲ್ಲ, ಬಿಸಿ ಬಿಸಿ ಮಾಡ್ಕೊಳ್ತು ಮಲಗಿದೆ ಬೆಚ್ಚಿಗೆ. ನೋಡಿ ನೀರು ದೋಸೆ. ಅಜ್ಜಿಗೆ ತುಂಬ ಬೇರೆ ಚಳಿ ಇತ್ತು, ಅಜ್ಜಿಗೂ ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ಅಜ್ಜಿ ಬರಲಿಲ್ಲ. ಪಾಪ ಮಾವರೆಲ್ಲ ಕೆಲಸ ಮಾಡಿ ಸುಸ್ತಾಗಿರುತ್ತಲ್ಲ, ಅವರು ಕೂಡ ಸ್ವಲ್ಪ ಹೊತ್ತು ನಾವು ಸ್ಟಾರ್ಟ್ ಒಲೆ ಎಲ್ಲ ಹಾಕಿ ಕಬಾಬ್ ಎಲ್ಲ ಕಲಿಸ್ವಾಗ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ರು. ಪಾಪ ಆಮೇಲೆ ಹೋಗಿ ಅವರು ಕೂಡ ರೆಸ್ಟ್ ಮಾಡೋಕೆ ಹೋದರು. ಸದ್ಯಕ್ಕೆ ಇವತ್ತಿಗೆ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.